ಹಲೋ ಫ್ರೆಂಡ್ಸ್, ನಾನು ನಿಮಗೋಸ್ಕರ ಮತ್ತು ಮಶ್ರೂಮ್ ರೆಸಿಪಿ ತೊಗೊಂಡಿದ್ದೀನಿ. ಈಸಿ ಕ್ವಿಕ್ ರೆಸಿಪಿ. ಏನಿಲ್ಲ ಫ್ರೆಂಡ್ಸ್, ಬನ್ನಿ ಪ್ಯಾನ್ ಬಿಸಿ ಇಡೋಣ. ಸೊ ಅದಕ್ಕೆ ಬೇಕಾಗಿರೋದು ಟೊಮೆಟೊ, ಆನಿಯನ್ ಮತ್ತು ಮಶ್ರೂಮ್, ಚಿಲ್ಲಿ. ನಿಮಗೆ ರೆಡ್ ಬೇಕಾದರೆ ಚಿಲ್ಲಿ ಸ್ಕಿಪ್ ಮಾಡಿ, ಗ್ರೀನ್ ಮಶ್ರೂಮ್ ಬೇಕಾದರೆ ಚಿಲ್ಲಿ ಹಾಕ್ಬೋದು. ಸೊ ಫ್ರೆಂಡ್ಸ್, ಎಲ್ಲವನ್ನು ಎಣ್ಣೆ ಹಾಕಿ ಎಲ್ಲವನ್ನು ಕೂಡ ಪ್ಯಾನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೆ ಅಂದರೆ, ಎಣ್ಣೆ ಬಿಸಿ ಆದ ತಕ್ಷಣ ನಾವು ಆನಿಯನ್ ಮತ್ತು ಅದೆಲ್ಲ ಹಾಕ್ತೇವಲ್ಲ, ಎಣ್ಣೆ ಸಿಡಿತದೆ. ಸೊ ಅದು ಮುಚ್ಚಿಡಬೇಕು, ಇಲ್ಲಾಂದರೆ ಸಿಡಿತದೆ ಅಂತಂದು ಹೇಳ್ತಾ ಇದ್ದೆ. ಸೊ ಫ್ರೆಂಡ್ಸ್, ಅದು ಚೆನ್ನಾಗಿ ಬೇಯ್ದ ತಕ್ಷಣ ನಾವು ಮಶ್ರೂಮ್ ಹಾಕೋಣ. ಸೊ ಮಶ್ರೂಮ್ ಹಾಕಿದ್ರೆ ಅದು ಚೆನ್ನಾಗಿ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಮಶ್ರೂಮ್ ನೀರು ಬಿಡ್ತದೆ. ಸೊ ಆಮೇಲೆ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಿ, ಆಮೇಲೆ ಆ ಸೈಡ್ ಅನ್ನ ಮಾಡೋಕ್ಕಿಟ್ಟಿದ್ದೆ ನಾನು. ಸೊ ಮಶ್ರೂಮ್ ರೆಡಿ ಆಗ್ತಾನೆ ಊಟ ಮಾಡೋಣ, ಹೊಟ್ಟೆ ಕೂಡ ಹಸ್ತಿದೆ. ಮತ್ತು ಫ್ರೆಂಡ್ಸ್, ಹೀಗೆ ಈಸಿ ಕ್ವಿಕ್ ರೆಸಿಪಿ ನಿಮಗೆ ಒಂದು ಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ಫ್ರೆಂಡ್ಸ್, ನಿಮಗೋಸ್ಕರ ಮತ್ತು ನಾನು ಈಸಿ ಕ್ವಿಕ್ ರೆಸಿಪಿ ನೋಡ್ತಾನೆ ಮತ್ತು ತೊಗೊಂಡು ಬರ್ತಾನೆ ನೆಕ್ಸ್ಟ್ ವಿಡಿಯೋಲ್ಲಿ. ಸೊ ನಾನು ಮಶ್ರೂಮ್ ಹಾಕ್ತಾಯಿದ್ದೇನೆ. ಮಶ್ರೂಮ್ ಹಾಕಿ ಬಂದ್ ಮಾಡಿ ಇಡ್ತಾನೆ. ಸೊ ಅದು ಆಟೋಮೆಟಿಕ್ ಫ್ರೈ ಆಗ್ತದೆ, ನಾನು ಫ್ರೆಶ್ ಅಪ್ ಆಗೋ ಮಟ್ಟ. ಸೊ ಫ್ರೆಂಡ್ಸ್, ಮತ್ತು ನೋಡ್ಬೋದು ನೀರು ಬಿಟ್ಟಿದೆ, ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ನಾನು ನೀರು ಒಂದಿಟ್ಟು ಹಾಕಿಲ್ಲ ಅದರೊಳಗಡೆ. ಮತ್ತು ಸ್ವಲ್ಪ ಎಲ್ಲ ವಾಶ್ ಮಾಡ್ತಾನೆ. ವಾಶ್ ಮಾಡಿ ನಾವು ಕೂಡ ಫ್ರೆಶ್ ಆಗಿ ಬರ್ತಾನೆ. ಸೊ ಅಲ್ಲಿವರೆಗೆ ಮಶ್ರೂಮ್ ಕೂಡ ಫ್ರೈ ಆಗ್ತದೆ. ನೋಡ್ಬೋದು ಫ್ರೆಂಡ್ಸ್, ನಾನು ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬನ್ನಿ ಊಟ ಮಾಡೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಮತ್ತು ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.